ವೀಕ್ಷಕರೇ, ಇತ್ತೀಚಿನ ರಾಮಮಂದಿರ ಉದ್ಘಾಟನೆ ಸಮಯದಲ್ಲಿ ಜಟಾಯು ಪಕ್ಷಿಯು ಬಂದಿದೆ ಎಂದು ಎಲ್ಲಾ ಕಡೆ ಸುದ್ದಿಯಾಗಿತ್ತು. ಜಟಾಯು ಪಕ್ಷಿ ಕಾಣಿಸಿಕೊಂಡಿದ್ದು ನಿಜಾನಾ? ರಾಮನ ದರ್ಶನಕ್ಕೆ ಅಯೋಧ್ಯೆಗೆ ಬರಲು ಜಟಾಯು ಪಕ್ಷಿಯು ಕಾರಣವೇನು? ಇದರ ಪೌರಾಣಿಕ ಹಿನ್ನೆಲೆ ಏನು? ರಾವಣ ಭಿಕ್ಷುಕ ಋಷಿ ವೇಷದಲ್ಲಿ ಬಂದು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ಸೀತೆ ಕಾಪಾಡುವಂತೆ ಎಲ್ಲರನ್ನೂ ಬೇಡಿಕೊಳ್ಳುತ್ತಿರುತ್ತಾಳೆ. ಆಕಾಶದಲ್ಲಿ ಹೋಗುತ್ತಿದ್ದರೂ ಸಹ ಕೆಳಗೆ ಯಾರಾದರೂ ಸಹಾಯಕ್ಕೆ ಬರಬಹುದು ಎನ್ನುವ ನಿರೀಕ್ಷೆಯನ್ನ ಕೂಗುತ್ತಿರುತ್ತಾಳೆ. ಈ ಸಮಯದಲ್ಲಿ ಒಂದು ಪರ್ವತದ ಬಳಿ ಕುಳಿತಿದ್ದ ಜಟಾಯು ಪಕ್ಷಿಗೆ ಹೆಣ್ಣಿನ ಆಕ್ರಂದನ ಕೇಳಿಸುತ್ತದೆ. ಮೊದಲು ಯಾರು ಎನ್ನುವುದು ಸರಿಯಾಗಿ ಗೊತ್ತಾಗುವುದಿಲ್ಲ. ಸ್ವಲ್ಪ ಹೊತ್ತು ಸುಮ್ಮನಾಗುತ್ತದೆ. ನಂತರ ಹೆಣ್ಣೊಬ್ಬಳನ್ನು ಯಾರೋ ಪೀಡಿಸುತ್ತಿದ್ದಾರೆ ಎಂದು ಜಟಾಯು ಸುಮ್ಮನಿರುತ್ತದೆ. ಆದರೆ ಯಾವಾಗ ಸೀತೆ ರಾಮಲಕ್ಷ್ಮಣರ ಹೆಸರನ್ನು ಕೂಗುತ್ತಾಳೋ ಆಗ ಜಟಾಯು ಎದ್ದು ಆಕಾಶದ ಕಡೆ ನೋಡುತ್ತದೆ. ಜಟಾಯುಗೆ ಆಕಾಶದಲ್ಲಿ ಸ್ವಲ್ಪ ದೂರದಲ್ಲಿ ರಥದ ರೀತಿಯ ವಿಮಾನವೊಂದು ಹಾರತಾ ತನ್ನ ಕಡೆ ಬರುತ್ತಿರುವುದು ಕಾಣುತ್ತದೆ. ಅದರಲ್ಲಿ ಆಭರಣ ಧರಿಸಿರುವ ಸೀತೆಯನ್ನು ರಾವಣ ಬಲಾತ್ಕಾರದಿಂದ ಎಳೆದೊಯ್ಯುತ್ತಿರುವುದು ಕಾಣುತ್ತದೆ. ಆ ವಿಮಾನ ಹತ್ತಿರ ಬಮದಾಗ ಜಟಾಯುಗೆ ಸೀತೆಯ ಗುರುತು ಸಿಗುತ್ತದೆ. ಸೀತೆ ಸಹ ಜಟಾಯುವನ್ನು ನೋಡಿ ತನ್ನನ್ನ ಕಾಪಾಡುವಂತೆ ಬೇಡಿಕೊಳ್ಳುತ್ತಾಳೆ. ಅಲ್ಲದೆ ರಾಮ ಹಾಗೂ ಲಕ್ಷ್ಮಣರಿಗೆ ತನ್ನ ಅಪಹರಣದ ಬಗ್ಗೆ ಸಹ ತಿಳಿಸುವಂತೆ ಹೇಳುತ್ತಾಳೆ. ಸೀತೆಯ ಈ ಕಷ್ಟವನ್ನು ಅರ್ಥ ಮಾಡಿಕೊಂಡ ಜಟಾಯು ಮೊದಲು ರಾಕ್ಷಸ ರಾವಣ ಬಳಿ ಬೇಡಿಕೊಳ್ಳುತ್ತದೆ, ದಯವಿಟ್ಟು ಸೀತೆಯನ್ನು ಬಿಟ್ಟು ಬಿಡು. ರಾಮು ಲಕ್ಷ್ಮಣರಿಗೆ ತಿಳಿದರೆ ಪರಿಣಾಮ ಬೇರೆಯಾಗುತ್ತದೆ. ನೀನು ಮಾಡುತ್ತಿರುವುದು ದೊಡ್ಡ ತಪ್ಪು ಎಂದು ಮನವೊಲಿಸಲು ಪ್ರಯತ್ನ ಮಾಡುತ್ತದೆ. ಆದರೆ ರಾವಣ ಮಾತ್ರ ಜಟಾಯುವಿನ ಮಾತನ್ನ ಕೇಳುವುದಿಲ್ಲ. ಯಾವಾಗ ರಾವಣ ಜಟಾಯುವಿನ ಮಾತನ್ನ ಕೇಳುವುದಿಲ್ಲವೋ ಆಗ ಅದಕ್ಕೆ ಕೋಪ ಬರುತ್ತದೆ. ರಾವಣ ದಾರಿಗೆ ಅಡ್ಡ ಬಂದು, ನಾನು ನಿನಗೆ ಹೋಗಲು ಬಿಡುವುದಿಲ್ಲ, ಸೀತೆಯನ್ನು ಇಲ್ಲಿಯೇ ಬಿಟ್ಟುಬಿಡು ಅಥವಾ ನನ್ನನ್ನು ಎದುರಿಸು ಎಂದು ಸೆಡ್ಡು ಹೊಡೆಯುತ್ತದೆ. ರಾವಣ ಸಹ ಜಟಾಯು ವಿರುದ್ಧ ಯುದ್ಧ ಮಾಡಲು ಆರಂಭಿಸುತ್ತಾನೆ. ಮೊದಲು ತನ್ನ ಬಾಣಗಳ ಮೂಲಕ ಜಟಾಯುವಿನ ಮೇಲೆ ಪ್ರಹಾರ ನಡೆಸುತ್ತಾನೆ. ರಾವಣನ ಖಡ್ಗದ ಹೊಡೆತಕ್ಕೆ ಜಟಾಯುವಿಗೆ ಬಹಳ ಗಾಯವಾಗುತ್ತದೆ. ಆದರೆ ಜಟಾಯುವಿನ ಪ್ರಾಣ ಹಾಗೆಯೇ ಇರುತ್ತದೆ. ಅಲ್ಲಿಯೇ ಒದ್ದಾಡುತ್ತಾ ಮಲಗಿರುತ್ತದೆ. ಯಾವಾಗ ಸೀತೆ ನಾಪತ್ತೆ ಆಗಿರುವುದು ತಿಳಿದು ರಾಮು ಲಕ್ಷ್ಮಣ ಹುಡುಕುತ್ತಾ ಆ ಕಡೆ ಬರುತ್ತಾರೋ ಆಗ ಅವರಿಗೆ ಆದ ಕಥೆಯನ್ನು ಹೇಳಿ ರಾವಣ ಹೋದ ದಾರಿ ತೋರಿಸಿ ಪ್ರಾಣ ಬಿಡುತ್ತದೆ. ಜಟಾಯು ಪ್ರಾಣ ಬಿಡುತ್ತಿದ್ದಂತೆ ರಾಮನು ತುಂಬಾ ದುಃಖಿತನಾಗುತ್ತಾನೆ. ಜಟಾಯು, ನಿನ್ನ ತ್ಯಾಗ ಹೋರಾಟಕ್ಕೆ ನನ್ನ ನಮನಗಳು ಎಂದು ಹೇಳಿ ನಮಸ್ಕರಿಸುತ್ತಾನೆ. ಈ ಪೌರಾಣಿಕ ಹಿನ್ನೆಲೆಯಿಂದಲೇ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಅಯೋಧ್ಯೆಗೆ ಜಟಾಯು ಬಂದಿದೆ ಎಂದು ಎಲ್ಲಾ ಕಡೆ ಸುದ್ದಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ. ಕುತೂಹಲಕಾರಿ ಮಾಹಿತಿಗಾಗಿ ಚಕ್ರವ್ಯೂಹ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.